ಹಳ್ಳಿ ಮಕ್ಕಳು ಡಾಕ್ಟರ್ ಆಗ್ಬೇಕಂತ ಕನಸು ಕಾಣ್ತವೆ, ಆದ್ರೆ ಡಾಕ್ಟರ್ ಆಗೋದಕ್ಕಾಗಲ್ಲ. IAS ಮಾಡ್ಬೇಕಂತ ಕನ್ಸ್ಕೊಂಡ್ರೆ IAS ಮಾಡೋದಕ್ಕೂ ಕಷ್ಟ ಆಗ್ತದೆ. ಇದಕ್ಕೆ ಮಾರ್ಗದರ್ಶನ ಬೇಕು, ಒಳ್ಳೆ ಶಾಲೆಗಳು ಇರಬೇಕು. ಆ ಶಾಲೆಗಳಲ್ಲಿ ಒಳ್ಳೆ ಗ್ರಂಥಾಲಯ, ಒಳ್ಳೆ ಟೀಚರ್ಸ್, ಆಟದ ಮೈದಾನ ಎಲ್ಲ ಇರಬೇಕು. ಇವತ್ತೇನಾಗಿದೆ, ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರ ಇರ್ಬೋದು, ಆ ರೀತಿ ಶಾಲೆಗಳು ಕಣ್ಮರೆ ಆಗಿದಾವೆ. ಇವತ್ತು ನಿಮ್ಮೂರಲ್ಲಿ ಎಷ್ಟು ಜನ ಸರ್ಕಾರಿ ನೌಕರರು ಇದಾರೆ? ಇಲ್ಲಿ ಊರಿನ ಜನಸಂಖ್ಯೆ ಎಷ್ಟು? 600 ಜನ 700 ಜನ ಇದ್ದಾರೆ. ಅದರಲ್ಲಿ ಒಂದು 5 ರಿಂದ 10 ಜನ ಸರ್ಕಾರಿ ನೌಕರು ಇದ್ದಾರೆ. ಇವಾಗ ನನಗೆ ಏನಪ್ಪಾ ಕನ್ಸು ಅಂತಂದ್ರೆ, 150 ಮನೆ ಇದ್ರೆ 150 ಮನೆಗೂ ಕೂಡ ಒಬ್ಬೊಬ್ರು ಸರ್ಕಾರಿ ನೌಕರು ಇರಬೇಕು ಅಂತ. ಯಾರ ಮನೆಯಲ್ಲಿ ಸರ್ಕಾರಿ ನೌಕರು ಇರ್ತಾರೆ, ಮನೆ ಪರಿಸ್ಥಿತಿನೂ ಚೆನ್ನಾಗಿರ್ತದೆ. ಆದ್ರೆ ಎಲ್ಲೋ ಒಂದು ಡ್ರೈವಿಂಗ್ ಮಾಡ್ಕೊಂಡು ಹೋಗೋರು, ಅಥವಾ ಗಾರೆ ಕೆಲ್ಸಕ್ಕೆ ಹೋಗೋರು, ಅಥವಾ ಯಾವ್ದೋ ಮೆಕ್ಯಾನಿಕ್ ಕೆಲ್ಸಕ್ಕೆ ಹೋಗೋಂತಾರು, ಎಲೆಕ್ಟ್ರಿಷಿಯನ್ ಕೆಲ್ಸಕ್ಕೆ ಹೋಗೋಂತಾರು, ನೀವು ಜೀವನ ಪೂರ್ತಿ 20-30 ವರ್ಷ ದುಡಿದ್ರು ಒಂದು ಮನೆ ಕಟ್ಟಕ್ಕಾಗಲ್ಲ, ಹೊಲ ತಗೊಳಕ್ಕಾಗಲ್ಲ, ಅಥವಾ ಇರೋ ಸಾಲನ ತೀರ್ಸಕ್ಕಾಗಲ್ಲ. ಈ ಪರಿಸ್ಥಿತಿ ಬದಲಾಗಬೇಕು ಅನ್ನೋದಾದ್ರೆ ಶಿಕ್ಷಣವಂತರು, ಶಿಕ್ಷಣ ಕ್ಷೇತ್ರದಿಂದ ಬಂದಿರೋಂಥರು, ಜೊತೆಗೆ ಸಾಮಾಜಿಕ ಕಳಕಳಿ ಇರುವಂತರು, ಬಡವರಿಂದ ನೋವು ಅರ್ಥ ಮಾಡ್ಕೊಂಡಿರೋಂಥರು ಇವತ್ತು ರಾಜಕಾರಣಕ್ಕೆ ಬರಬೇಕು. ಅಂತವ್ರಿಗೆ ಅಧಿಕಾರ ಕೊಡ್ಬೇಕು ರಾಜಕಾರಣದಲ್ಲಿ. ಅವ್ರ MLA ಗಳಾಗಬೇಕು, ಅವ್ರ MP ಗಳಾಗಬೇಕು.